ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ಫುಲ್ ರಶ್ ಆಗಿದೆ. ಭಯದಿಂದ ಆಸ್ಪತ್ರೆಯತ್ತ ಜನ ದೌಡಾಯಿಸ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಚೆಕಪ್ಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ದಿನನಿತ್ಯವೂ ಕೂಡ ಇಲ್ಲಿ ಚೆಕಪ್ಗೆ 1300 ಮಂದಿ ಆಸ್ಪತ್ರೆಗೆ ಬರ್ತಾರೆ. ಚೆಕಪ್ ಬರೋರ ಸಂಖ್ಯೆ ಈಗ 10% ಹೆಚ್ಚಳ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಈಗ ಹೆಚ್ಚಳ ಆಗಿದೆ. ಆತಂಕದಿಂದ ಈಗ ಆಸ್ಪತ್ರೆಯತ್ತ ಬರ್ತಾ ಇದ್ದಾರೆ. ಇದನ್ನು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಚೆಕಪ್ಗೆ ಅಂತ ಬರುವವರ ಸಂಖ್ಯೆ ಈಗ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ, ತುಂಬಿ ತುಳುಕ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಜಯದೇವ ಆಸ್ಪತ್ರೆಯಲ್ಲಿ, ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನ ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಮೈಸೂರಿನಲ್ಲಿರುವಂತಹ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಅಷ್ಟೇ ಚೆಕಪ್ಗಾಗಿ ಬರುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ಇತ್ತೀಚೆಗೆ ಒಂದು ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಯುವಕರೇ ಸಾವನ್ನಪ್ಪಿರುವಂಥದ್ದು ಹಾರ್ಟ್ ಅಟ್ಯಾಕ್ನಲ್ಲಿ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಜಯದೇವ ಆಸ್ಪತ್ರೆಗೆ ಸಿಕ್ಕಾಪಟ್ಟೆ ಜನ ಕೂಡ ಬರ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಏನು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬರ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸದ್ಯಕ್ಕೆ ನಾವು ನೋಡ್ಬೋದು ಯಾವ ರೀತಿ ಇದೆ ಜನರ ಸಂಖ್ಯೆ ಅಂತ ಹೇಳಿ. ಯಾಕಂತಂದ್ರೆ ಪ್ರತಿದಿನವೂ ಕೂಡ ಜಯದೇವ ಆಸ್ಪತ್ರೆಗೆ ಸುಮಾರು 1200ರಿಂದ 1300 ಜನ ನಿತ್ಯ ರುಟೀನ್ ಚೆಕಪ್ಗೆ ಅಂತ ಬರ್ತಾ ಇರ್ತಾರೆ. ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು ಅಂದ್ರೆ ಹಾರ್ಟ್ ಪೇಷಂಟ್ಗಳು ಬರ್ತಾ ಇರ್ತಾರೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10 ದಿನದಿಂದ ಅದು 10% ಹೆಚ್ಚಳ ಆಗಿದೆ. ಯಾಕಂತಂದ್ರೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ನ ಪ್ರಮಾಣ ಜಾಸ್ತಿ ಆಗಿದೆ. ದಿನೇ ದಿನೇ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದಿನವೂ ಕೂಡ ಈ ಒಂದು ಏನು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜನರಲ್ಲೂ ಕೂಡ ಭಯ ಶುರುವಾಗಿದೆ. ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಅದಕ್ಕಿಂತ ಮುಂಚಿತವಾಗಿ ನಾವು ಚೆಕಪ್ ಮಾಡಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸ್ಕೊಂತಾ ಇದ್ದಾರೆ. ಕೇಳೋಣ ಎಲ್ಲಿಂದ ಬಂದಿದ್ದಾರೆ ಅಂತ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಕೊಟ್ಟಿಗೆರೆ ತಾಲೂಕು ಏನು ಬಜ್ಜಳ್ಳಿ ಆಟ್ಗೆ ಏನಾಗಿತ್ತು? ಮುಂದಾಗಿ ಆಪರೇಷನ್ ಮಾಡಿದ್ವು, ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಇಲ್ಲ ಜಯನಗರ ಮೇಡಮ್. ಅವರು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಅದೇ ಈಗ ಇತ್ತೀಚಿನ ದಿನದಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದ್ಬಿಟ್ಟು ಎಲ್ಲರಿಗೂ ಜಾಸ್ತಿ ಆಗಿದೆ. ಅದಕ್ಕೆ ಇವಾಗ ಜನ ಜಾಸ್ತಿ ಬರ್ತಾ ಇದ್ದಾರೆ ಚೆಕಪ್ ಮಾಡೋಕ್ಕೆ. ಒಂದು ಗ್ಯಾಸ್ಟ್ರಿಕ್ ಆದ್ರೂ ಬರೋದಕ್ಕೆ ಅವರು ಬಂದು ಚೆಕಪ್ ಇವತ್ತಂತೂ ಜಾಸ್ತಿ ಇದ್ದಾರೆ ಮೇಡಮ್. ಆ ಥರ ಆಗಿದೆ. ಹೆದರ್ಕೊಂಡು ಚೆಕಪ್ಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ ಮೇಡಮ್. ಎದುರ್ಕೊಂಡು ಹಾರ್ಟ್ ಅಟ್ಯಾಕ್ ಅಂತ ಎದುರ್ಕೊಂಡು ಇವತ್ತಂತೂ ಸುಮಾರು ಜನ ಬರ್ತಾ ಇದ್ದಾರೆ. ಈ ರೀತಿ ಇರಲಿಲ್ಲ, ಇವಾಗ ಅಲ್ಲಿ ಬರ್ತಾ ಇದ್ದಾರೆ, ಜಾಸ್ತಿ ಜನ ಬರ್ತಾ ಇದ್ದಾರೆ. ಸರ್, ಏನಾಗಿತ್ತು? ನೀವು ಎಲ್ಲಿಂದ ಬಂದಿದ್ದೀರಿ? ಮೇಡಮ್ ನಾವು ನೆಲಮಂಗಲ ನಮ್ಮ ಬ್ರದರ್ಗೆ ಹಾರ್ಟ್ ಪೇಷಂಟು ಹಾಸ್ಪಿಟ್ಲ್ ಬಂದಿದ್ವಿ. ಸಿಕ್ಕಿದ್ರಾ ಡಾಕ್ಟರ್ ಇಲ್ಲಿ? ಇನ್ನಿಲ್ಲ ಮೇಡಮ್, ಈಗ ಟೋಕನ್ ಕೊಟ್ಟಿದ್ದಾರೆ, ಈಗ ವೇಟಿಂಗ್ ಇಲ್ಲ. ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಜನ ಇದ್ದಾರೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ ಜನರಿಗೂ ಕೂಡ ಭಯ ಇದೆ. ಎಲ್ಲೋ ಒಂದು ಕಡೆ ಏನು ಹಾರ್ಟ್ ಅಟ್ಯಾಕ್ ಯಾವ ಸಂದರ್ಭದಲ್ಲಿ ಹೇಗಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ಜನರು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದು ಟೆಸ್ಟ್ಗಳನ್ನ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು 1200ರಿಂದ 1300 ಜನ ಅಂದ್ರೆ ದಿನನಿತ್ಯವೂ ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಿರ್ದೇಶಕರು ಕೂಡ ಹೇಳ್ತಾ ಇದ್ರು. ಆದರೆ ಅದರ ಜೊತೆಗೆ ಈಗ ಸುಮಾರು 10%ನಷ್ಟು ಜಾಸ್ತಿ ಆಗಿದೆ ಹಾರ್ಟ್ ಪೇಷಂಟ್ಗಳು ಬರುವಂಥದ್ದು. ಹಾಗಾಗಿ ಈ ಜಯದೇವ ಆಸ್ಪತ್ರೆ OPDಯಲ್ಲಂತೂ ನಿಲ್ಲೋದಕ್ಕೂ ಕೂಡ ಜಾಗ ಸಾಲ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಏನು ಹಾರ್ಟ್ ಪೇಷಂಟ್ಗಳು ಬಂದು ಚೆಕಪ್ ಅನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.